ವಿನ್ನರ್ ಯಾರಂತ ಗೊತ್ತಾಗಿದೆ. ಸುದೀಪ್ ಅವರೇ ಕ್ಲೂ ಕೊಟ್ಟಿದ್ದಾರೆ ಬಿಗ್ ಬಾಸ್ ಯಾರು ವಿನ್ ಆಗ್ತಾರೆ ಅಂತ. ನೀವು ತುಂಬ ಜನ ಅಬ್ಸರ್ವ್ ಮಾಡಿಲ್ಲ ಅದನ್ನು ನೀವು ಅಬ್ಸರ್ವ್ ಮಾಡಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಆ ಕ್ಲೂ ನಿಮ್ಗೆ ಗೊತ್ತಾಗಿರೋದು. ಅದು ಏನಂತ ನಾನು ಹೇಳ್ತೀನಿ. ಮನೆ ಒಳಗೆ ಊಟ ಕಳಿಸಿ ಸುದೀಪ್ ಅವ್ರು ಎಲ್ರಿಗೂ ಒಂದೊಂದು ಲೆಟರ್ ಕಳಿಸಿದ್ರು. ಒಬ್ಬೊಬ್ರಿಗೆ ಒಂದೊಂದು ರೀತಿ ಬರೆದಿದ್ರು. ಲೈನ್ಸ್ ಸಿಂಪಲ್ ಆಗಿತ್ತು, ಆದರೆ ಅದರಲ್ಲೇ ಎಷ್ಟೊಂದು ವಿಷಯ ಅಡಗಿತ್ತು. ಲೆಟರ್ನ ನೀಟಾಗಿ ಅಬ್ಸರ್ವ್ ಮಾಡಿ ಕೇಳಿಸ್ಕೊಂಡಿದ್ದೆ. ಆ ಕ್ಲೂ ನಿಮಗೂ ಗೊತ್ತಾಗಿರೋದು. ತುಂಬ ಜನ ಮೆಸೇಜ್ ಮಾಡಿ ನನಗೆ ಕೇಳ್ತಾ ಇದ್ರು ಲೆಟರ್ ಅರ್ಥ ಏನು ಹೇಳಿ ಅಂತ, ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿ ವಿಡಿಯೋ ಹಾಕಿ ಅಂತ. ನಿಮಗೆಲ್ಲ ಗೊತ್ತು, ನೀವೇನಾದರೂ ಕಮೆಂಟಲ್ಲಿ ಕೇಳಿದ್ರೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ. ಸುಮಾರು ಜನ ಸುದೀಪ್ ಅವ್ರನ್ನ ಬೈತಾ ಇದ್ರು. ಎಲ್ಲರಿಗೂ ಲೆಟರು ತುಂಬ ದೊಡ್ಡದಾಗಿ ಕಳಿಸಿದ್ದಾರೆ, ಏನೇನೋ ಕಳಿಸಿದ್ದಾರೆ, ಆದರೆ ಗಿಲ್ಲಿ ಅವ್ರಿಗೆ ಮಾತ್ರ ಯಾಕಷ್ಟು ಶಾರ್ಟಾಗಿ ಈ ರೀತಿ ಬರೆದು ಕಳಿಸಿದ್ದಾರೆ ಅಂತ ತುಂಬ ಜನ ಬೈತಾ ಇದ್ರು. ಅದರ ಅರ್ಥ ಏನು ಅಂತ ಕೇಳ್ತಿದ್ರು. ಬನ್ನಿ ಇವತ್ತು ನಾನು ಅದು ಏನಂತ ಹೇಳ್ತೀನಿ. ಗಿಲ್ಲಿ ಅವ್ರು ಕಳಿಸಿರೋ ಲೆಟರಲ್ಲಿ ಸಿಂಪಲ್ಲಾಗಿ ಚಿಕ್ಕದಾಗೆ ಇತ್ತು. ಅದರಲ್ಲಿ ಏನು ವಿಷಯ ಅಷ್ಟಿಲ್ಲ ಅನ್ನೋ ಥರ ಇತ್ತು. ಆದರೆ ಅದನ್ನು ನಾವು ಡೀಪಾಗಿ ನೋಡಿದ್ರೆ ಅದ್ರಾಗ ಸುಮಾರು ವಿಷಯ ಇತ್ತು. ಲೆಟರಲ್ಲಿ ಇದ್ದಿದ್ದು ಸ್ಟಾರ್ಟಿಂಗ್ ಲೈನ್ ಕಳಿಸಿದ್ದು, ಇಷ್ಟು ದಿನದಿಂದ ಒಂದು ಲೆಕ್ಕ, ಇನ್ಮೇಲಿಂದ ಒಂದು ಲೆಕ್ಕ ಅಂತ. ಇದರಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕು, ಇಷ್ಟು ದಿನ ಗಿಲ್ಲಿ ಆಟ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾನೆ, ಇಷ್ಟು ದಿನದಿಂದ ಒಂದು ಲೆಕ್ಕ, ಇನ್ಮೇಲೆ ಇನ್ನೊಂದು ಲೆಕ್ಕ ಅಂದರೆ ಇನ್ನು ಮುಂದೆ ಇದಕ್ಕಿಂತ ದೊಡ್ಡದಾಗಿ ಏನೋ ಇದೆ, ಇನ್ಮೇಲಿಂದನೇ ಒಂದು ಲೆಕ್ಕ. ಈಗ ಅದನ್ನು ಕ್ಲೀನಾಗಿ ನಾವು ಗೊತ್ತಾಗ್ಬಿಡುತ್ತೆ. ಈಗ ಇಷ್ಟು ದಿನ ಒಂದು ಲೆಕ್ಕ ಇತ್ತು ಆ ಮನೇಲಿ, ಇನ್ನು ಗಿಲ್ಲಿ ಆಚೆ ಬಂದಮೇಲೆ ಇನ್ನೊಂದು ಲೆಕ್ಕ ಅಂದರೆ ಇನ್ನೊಂದು ಲೆಕ್ಕ, ಅವ್ರು ಗೆಲ್ತಾರೆ ಇನ್ನಾಚೆ ಬಂದಮೇಲೆ ಅಂತ. ಇನ್ನೊಂದು ಕಳಿಸಿದ್ರು ಚಿಕ್ಕವ್ವ ಅಂತ, ಚಿಕ್ಕಪ್ಪ ಅಂತ. ಚಿಕ್ಕಪ್ಪ ಬ್ರದರ್ ತಮ್ಮ ಕೇಳ್ತಿದ್ರು ಅಂತ. ಇದ್ಯಾಕೆ ಹಿಂಗೆ ಕಳಿಸಿದ್ದಾರೆ ಅಂತೆಲ್ಲ ಕೇಳ್ತಿದ್ರು ನಂಗೆ. ಗಿಲ್ಲಿ ಕ್ರೇಸು ಆಚೆ ಹೇಗಿದೆ ಅಂತ ಎಲ್ರಿಗೂ ಗೊತ್ತು. ಈಗ ಸುದೀಪ್ ಅವ್ರು ಸುಮಾರು ಇವೆಂಟ್ಗಳು ಅಟೆಂಡ್ ಮಾಡ್ತಾಯಿದ್ರು. ಅದರಲ್ಲಿ ಎಲ್ಲೋದ್ರು ಜನ ಕೇಳ್ತಾನೆ ಇದ್ರು ಗಿಲ್ಲಿನ ಗೆಲ್ಲಿಸ್ಬೇಕು ಅಂತ. ಮತ್ತು ಈ ರೀಸೆಂಟಾಗಿ ಕಿಚ್ಚನ ಚಪ್ಪಾಳೆ ಬಂದು ಟ್ವಿಟ್ಟರಲ್ಲಿ ನಾವೆಲ್ಲ ನೋಡಿದ್ವಿ ಎಷ್ಟು ಗಲಾಟೆ ಆಯಿತು ಅಂತ, ಎಷ್ಟು ಕೋಪ ಮಾಡ್ಕೊಂಡ್ರೆ ಗಿಲ್ಲಿ ಫ್ಯಾನ್ಸು ಅಂತ. ಮತ್ತು ಸುದೀಪ್ ಅವ್ರು ಇದು ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರು ಒಂದು ಪೋಸ್ಟ್ ಹಾಕಿದ್ರೆ, ಟ್ವಿಟ್ಟರಲ್ಲಿ ಯಾವುದೇ ಪೋಸ್ಟ್ ಹಾಕಿದ್ರೆ, ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ಸುದೀಪ್ ಅವ್ರು ಪೋಸ್ಟ್ ಹಾಕಿದ್ರೆ ಅದರಲ್ಲಿ ಗಿಲ್ಲಿ ಫ್ಯಾನ್ಸು ಸುದೀಪ್ ಅವ್ರು ಕಮೆಂಟ್ ಮಾಡ್ತಾನೇ ಇದ್ದರು. ಸುದೀಪ್ ಆಚೆ ಕಡೆ ಯಾವುದೇ ಈವೆಂಟ್ಗೆ ಹೋದ್ರು ಸುದೀಪ್ ಅವ್ರಿಗೆ ಗಿಲ್ಲಿ ಬಗ್ಗೆ ಕೇಳ್ತಾನೆ ಇದ್ದರು. ಯಾವುದೇ ಒಂದು ಮ್ಯಾಟರಲ್ಲಿ ಅದಕ್ಕೆ ಸುದೀಪ್ ಅವ್ರು ಹೇಳಿರೋದು, ಆಚೆ ಕಡೆ ನಿಮ್ಮ ಚಿಕ್ಕಪ್ಪ ಅವರ ತಮ್ಮ ಕೇಳಿದ್ರು ಅಂತ. ಕ್ಲಿಯರಾಗಿ ನಮ್ಗೆ ಗೊತ್ತಾಗುತ್ತೆ ಗಿಲ್ಲಿ ಸುದೀಪ್ ಅವ್ರು ಹೇಳಿರೋದು ಗಿಲ್ಲಿಗೆ ಅವ್ರು ಕೇಳಿದ್ರು ಅಂತ. ಈಗ ಸುದೀಪ್ಗೆ ಅವ್ರಿಗೆ ಆಚೆ ಜನದಿಂದ ಸ್ವಲ್ಪ ಕೋಪ ಇರುತ್ತೆ. ಯಾಕಂದರೆ ಚಪ್ಪಾಳೆ ಕೊಟ್ಟರು ಅಂತ ಸುದೀಪ್ ಅವ್ರಿಗೆ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದರು, ಕೆಟ್ಟದಾಗೆಲ್ಲ ಕೇಳಿದರು ವಿಡಿಯೋ ಮುಖಾಂತರ. ಇದು ಯಾವ ರೀತಿ ಹೇಳಿದ್ರು ಅಂತ ಗೊತ್ತಾಗಿಲ್ಲ. ಯಾಕಂದರೆ ಅವ್ರು ಕೋಪದಿಂದ ಹೇಳಿದ್ರ, ಇಲ್ಲ ಗಿಲ್ಲಿಗೆ ಅಷ್ಟು ಫ್ಯಾನ್ಸ್ ಇದೆ ಅಂತ ಖುಷಿಯಿಂದ ಹೇಳಿದ್ರ, ಅದು ಗೊತ್ತಿಲ್ಲ. ಕೋಪದಿಂದ ಯಾಕೆ ಹೇಳಿರ್ತಾರೆ ಅಂದರೆ, ಈಗಾಗಲೇ ನಾವು ವಿಡಿಯೋ ಎಲ್ಲ ನೋಡಿದ್ದೀರಿ ಯಾವ ರೀತಿ ಹಾಕಿದ್ದಾರೆ, ಕಮೆಂಟ್ಸ್ ಯಾವ ರೀತಿ ಹಾಕಿದ್ದಾರೆ ಅಂತ. ಅದಕ್ಕೆ ನಿಮ್ಮ ಚಿಕ್ಕಪ್ಪ ಅವರು ತಮ್ಮ ಹಾಕಿದ್ದಾರೆ ಅಂತ ಹೇಳಿದ್ರು. ಇದರಿಂದ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಗಿಲ್ಲಿನ ವಿನ್ ಆಗೋದಕ್ಕೆ ಈಗಾಗಲೇ ಇಂಟು ಕೊಟ್ಟಿದ್ದಾಗಿದೆ ಸುದೀಪ್ ಅವರು ಅಂತ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.